ಪ್ರಯತ್ನ ಮಾಡ್ತಾನೆ ಇದ್ದ ಅದಕ್ಕೋಸ್ಕರ. ಒಂದಿನ ಗುರುವಿನ ಹತ್ರ ಬಂದ್ಬಿಟ್ಟು ಗುರುಗಳ ನಾನು ಇಷ್ಟು ದಿನ ನಿಮ್ಮ ಸೇವೆಯನ್ನು ನಿಷ್ಠೆಯಿಂದ ಮಾಡಿದೆ. ಪ್ರತಿದಿನ ನಾನು ನಿಷ್ಠೆಯಿಂದ ನಿಮ್ಮ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೆ. ಆದರೆ ಎಷ್ಟು ವರ್ಷ ನಾನು ಪ್ರಯತ್ನ ಮಾಡಿದ್ರು ಸಹ ನನಗೆ ಭಗವಂತನ ಸಾಕ್ಷಾತ್ಕಾರ ಆಗ್ತಾನೆ ಇರಲಿಲ್ಲ. ನನಗೆ ಈ ವಿಷಯ ತುಂಬ ಬೇಜಾರು ಮಾಡ್ತಾ ಇದೆ. ನಾನು ಇನ್ನು ಮುಂದೆ ನಿಮ್ಮ ಸೇವೆ ಮಾಡಲೇ ಇಲ್ಲ, ನಾನು ಸಂಸಾರಕ್ಕೆ ಹೊರಗೆ ಹೋಗ್ಬಿಡ್ತು ಅದಾಯ್ತಾ. ಸಾಮಾನ್ಯ ಜನರ ಕಲಿತೀವಿ ಅಂತ ಹೇಳ್ಬಿಟ್ಟು ಗುರುಗಳು ಹೇಳಿದ್ರು ಬೇಡಪ್ಪ ಇನ್ನು ಸ್ವಲ್ಪ ದಿನ ಪ್ರಯತ್ನ ಮಾಡೋದು, ಈ ಜನ್ಮ ಅಂದರೆ ಇನ್ನೊಂದು ಜನ್ಮದಲ್ಲಿ ಆಗುತ್ತೆ ಅಂತ ಏನಕ್ಕೆ ಹೇಳಿದ್ರು. ಅವನು ಎಷ್ಟು ಹೇಳಿದ್ರು ಕೇಳೋ ಪರಿಸ್ಥಿತಿ ಇಲ್ಲ. ಯಾಕಂದ್ರೆ ಸಾಕಷ್ಟು ವರ್ಷಗಳ ಕಾಲ ಆಳದಿಂದ ಸೇವೆ ಮಾಡಿದ್ರಲ್ಲ, ಅದೆಲ್ಲ ಹೊರಗಡೆ ವಿಶ್ಲೇಷಣೆ ಮಾಡಿದ್ರು. ನೀನು ಹೋಗ್ಬಿಡುವಂತೆ ಲಾಸ್ಟ್ ಮನೆ ಸರಿ ಪ್ರಿಂಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಗುರುಗಳು ಏನು ಮಾಡಿದ್ರು, ಆ ಶಿಷ್ಯ ಕರ್ಕೊಂಡು ಬಂದರು ಎಲ್ಲಿಗೆ, ಆ ಬಾವಿಗೆ. ಅರ್ಥ ಆಯ್ತಾ? ಕಲ್ಯಾಣಿ ಕರ್ಕೊಂಡು ಬಂದು ಬಾವಿ ಒಳಗಡೆ ಇಳಿದು ಇಬ್ಬರು, ಯಾರು ಗುರು ಮತ್ತೆ ಶಿಷ್ಯ ಇಬ್ಬರು ಇಳಿದಾಗ ಫಸ್ಟ್ ಸರಿ ಒಂದು ಹುಡುಗ ಹಾಕಿದ. ಹುಡುಗ ಹಾಕದ ಅರ್ಥ ಆಯ್ತಾ? ನೀರೊಳಗಡೆ ಆಮೇಲೆ ಎಷ್ಟೋ ಹೊತ್ತು 5 ನಿಮಿಷ ಆಗಿತ್ತು. ತಕ್ಷಣಕ್ಕೆ ಅವನ ಶಿಷ್ಯನ ಮೇಲೆ ನೀರಿನ ಮೇಲೆತ್ತಿ ಕರ್ಕೊಂಡು ಗಡ್ಡೆ ಹಾಕ್ತಾರೆ. ಗಡ್ಡೆ ಹಾಕ್ಬೇಕಲ್ಲ, ಹಾಕಿದ್ರೆ ಆ ಶಿಷ್ಯ ಇನ್ನು ಪ್ರಜ್ಞೆ ತಪ್ಪಿಲ್ಲ, ಪ್ರಾರ್ಥನೆ ಇದ್ದ. ಆದ್ರೆ ಏನು ಮಾಡ ಗುರುಗಳು ಕೇಳಿದ್ರು, ಗುರುಗಳೇ ಸಾಯಿಸ್ತಿದ್ರಲ್ಲ ಅದೇ ಶಿಷ್ಯ ಕೇಳ. ಅದಕ್ಕೆ ಗುರುಗಳು ಹೇಳಿದ್ರಂತೆ, ಅಲ್ಲಪ್ಪ ಆ ನೀರೊಳಗಡೆ ಇದೆಯಲ್ಲ ನಮಗೆ ಹೇಳ್ತಾ ಇತ್ತು ಗಾಳಿ ಸಿಕ್ಕರೆ ಸಾಕು, ನನಗೆ ಇನ್ನೇನು ಬೇಡ ಆಗತ್ತಲ್ಲ ಅಂತ ಅನಿಸ್ಬೇಕು. ಅದಕ್ಕೆ ಆ ಒಂದು ವ್ಯಾಕೃತ ಇದ್ದಲ್ಲಪ್ಪ, ಅದು ಭಗವಂತನ ಸಾಕ್ಷಾತ್ಕಾರ ಪಡ್ಕೊಳ್ಬೇಕಂತ ನಿನಗಿದೆಯಾ ಅಂತ ಕೇಳಿದ್ರು. ಯಾರು? ಅದೇ ಥರ ವ್ಯಾಕೃತ ನಿನಗಿದೆಯಾ, ಭಗವಂತನ ಏನು ಬೇಡ ಅನ್ನೋ ಒಂದು ವ್ಯಾಕೃತ ನಿನಗಿದೆಯಾ ಅಂತ ಕೇಳಿದ್ರು. ಅದಕ್ಕೆ ಆ ಶಿಷ್ಯ ಹೇಳಿದಂತೆ ಓದಿಲ್ಲ ಅಂತಂದ್ರೆ ಆ ಥರ ತಪ್ಪಣ ಹಾಕ್ಬೇಕು. ಕುದಿಬೇಕು, ಕುದೀತ ನಿಮಗೆ ಕುದೀತೆ ಆಸನ ಕಡೆ ನಿಮ್ಗೆ ಎಷ್ಟು ಅಲ್ಲಿ